ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಬಂದುಬಿಟ್ಟು ಮ್ಯಾಂಗೋಸ್ಟೀನು. ಈ ಗಿಡ ಬಂದುಬಿಟ್ಟು ಮ್ಯಾಂಗೋಸ್ಟೀನ್ ಮರ. ಸೊ ಇದನ್ನು ನಾರ್ಮಲಾಗಿ ಎಲ್ಲಿ ಬೆಳಿಬೋದು ಅಂದರೆ ತೆಂಗಲ್ಲಿ ಅಥವಾ ಅಡಿಕೆಯಲ್ಲಿ ಅಂತರ ಬಳಿಯಾಗಿ ಇದನ್ನು ಬೆಳಿಬೋದು. ಇದು ಡೈರೆಕ್ಟಾಗಿ ನೀವು ಬೆಳಿತೀರಿ ಅಂದರೆ ಆಗಲ್ಲ. ಇದಕ್ಕೆ ಸನ್ಶೇಡ್ ಅನ್ನೋದು ಪ್ರಾಬ್ಲಮ್ ಇದೆ. ಅಂದರೆ ಬಿಸಿಲಿಗೆ ಇದು ಡೈರೆಕ್ಟಾಗಿ ಎಕ್ಸ್ಪೋಸ್ ಆದರೆ ಇದರ ಎಲೆಗಳು ಅನ್ನೋದು ಸುಟ್ಟೋಗುತ್ತೆ. ಸೊ ನೆರಳಲ್ಲಿ ಬೆಳೆಯೋದಕ್ಕೆ ಇದು ಸೂಕ್ತ, ಬಟ್ ಒಳ್ಳೆ ಲಾಭದಾಯಕ ಬೆಳೆ. ಇದು ನಾರ್ಮಲಾಗಿ ಗಿಡ ಒಂದು 300 - 500 ರೂಪಾಯಿ ಎಲ್ಲ ಇರುತ್ತೆ. ಕೆಲವೊಂದು ಕಡೆ ಏರ್ ಲೇಯರ್ಡ್ ಗಿಡ ಅಂತ ಸಿಗುತ್ತೆ. ಏರ್ ಲೇಯರ್ಡ್ ಅಂದರೆ ಇವಾಗ ಇದೊಂದು ಗಿಡದಲ್ಲಿ ಆಲ್ರೆಡಿ ಫ್ಲವರ್ ಬಿಟ್ಟಿರುತ್ತೆ ಅಂದ್ಕೊಳ್ಳಿ. ಸೊ ನೀವು ಇದನ್ನು ಇಲ್ಲಿ ಸ್ಕಿನ್ನನ್ನು ಸ್ವಲ್ಪ ಇದು ಮಾಡಿ ಇಲ್ಲಿಗೆ ಕೋಕೋಪೀಟನ್ನು ಕಟ್ತಾರೆ. ಸೊ ಕೋಕೋಪೀಟ್ ಕಟ್ಟಿ 1 ಮಂತ್ ಆದಮೇಲೆ ಇದನ್ನು ಕಟ್ ಮಾಡ್ತಾರೆ. ಸೊ ನಿಮ್ಗೆ ಆ ರೀತಿ ಗಿಡಗಳೇ ನರ್ಸರಿಯಲ್ಲಿ, ಅದು ಕೇರಳ ನರ್ಸರಿಯಲ್ಲಿ ಒಂದು 2000 - 3000 ರೂಪಾಯಿವರೆಗೂ ಇರುತ್ತೆ. ಬಟ್ ಅದರ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಇಯರ್ ಅಂದರೆ ಪ್ಲಾಂಟೇಷನ್ ಮಾಡಿ ನೆಕ್ಸ್ಟ್ ಇಯರೇ ಕಾಯಿ ಅನ್ನೋದು ಬರುತ್ತೆ. ಸೊ ಆ ರೀತಿ ಅಂದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇತ್ತು ಅಂದರೆ ಏರ್ ಲೇಯರ್ಡ್ ಗಿಡಗಳನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ. ಇದು ನಾರ್ಮಲ್ ಗಿಡಗಳಾದರೆ ಒಂದು 3 to 5 ಇಯರ್ಸ್ ಆಗುತ್ತೆ ಕಾಯಿ ಬರೋದು. ಏರ್ ಲೇಯರ್ಡ್ ಗಿಡಗಳಾದರೆ 1 ವರ್ಷಕ್ಕೆ ಕಾಯಿ ಬರುತ್ತೆ. ಸೊ ಯಾರಾದರೂ ರೈತರು ಅಂತರ ಬೆಳೆಯಾಗಿ ಅದು ತೆಂಗು ಅಥವಾ ಅಡಿಕೆಯಲ್ಲಿ ನೋಡ್ತಿದ್ರೆ ಈ ಮ್ಯಾಂಗೋಸ್ಟೀನನ್ನು ಕೂಡ ಕನ್ಸಿಡರ್ ಮಾಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇವಾಗಲೇ ಇದಕ್ಕೆ ಮಾರ್ಕೆಟ್ ಜಾಸ್ತಿ ಇದೆ. ಸೊ ನಾರ್ಮಲಾಗಿ ನಮ್ಮವ್ರು ಬೆಳೀತಿರೋದು ಕಡಿಮೆ. ಮುಂದಿನ ದಿನಗಳಲ್ಲಿ ಇನ್ನೂ ಮಾರ್ಕೆಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಆದಷ್ಟು ಮ್ಯಾಂಗೋಸ್ಟೀನನ್ನು ಬೆಳೆಯೋದಕ್ಕೆ ಟ್ರೈ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ.